ಯೋಗ ಅಂತ ಅಂದರೆ ಅದು ಸಂಸ್ಕೃತ ಒರಿಜಿನಿಂದ ಬಂದಿರುವಂಥದ್ದು. ಯುಜ್ ಅಂತ ಸಂಸ್ಕೃತ ವರ್ಡಿಂದ ಬಂದಿರುವಂಥದ್ದು. ಬರೀ ಯೋಗ ಫಿಸಿಕಲ್ ಆ್ಯಂಡ್ ಎಮೋಷನಲ್ ಲೆವೆಲಲ್ಲಿ ವರ್ಕ್ ಮಾಡೋದಲ್ಲದೆ ಭಾವನಾತ್ಮಕವಾಗಿ ಕೂಡ ಕೆಲಸ ಮಾಡ್ತದೆ. ಯೋಗ ಅಂತ ಹೇಳುವಂಥದ್ದೇ ಒಂದು ಅದು ಜೀವನ ಶೈಲಿ ನಮ್ಮದು. ಬೇಸಿಕಲಿ ಫಸ್ಟ್ ಮಾಡಬೇಕಾದ್ದು ಲೂಸನಿಂಗ್ ಎಕ್ಸಸೈಸ್. ಮಹಿಳೆ ಅಂತ ಬಂದಾಗ ಅವರಿಗೆ ಅಂದರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಅವಳ ಜೀವನದ ಹಂತದಲ್ಲೂ ಅಂದರೆ ಆಯಾಯ ಸಮಸ್ಯೆಗಳಿರ್ತವೆ. ಅದಕ್ಕೆ ಪರ್ಟಿಕ್ಯುಲರ್ ಯೋಗ ಆಸನಗಳಿರ್ತದೆ. ಮತ್ತು ಪ್ರೆಗ್ನೆನ್ಸಿ ಯೋಗ ಅಂತಲೂ ಬರ್ತದೆ. ಎರಡೂ ಕಾಲನ್ನು ಹತ್ತಿರ ತನ್ನಿ, ಕೈಯನ್ನು ತೊಡೆಯ ಆ ಕಡೆ ಈ ಕಡೆ ಬದಿಗೆ ಇರಿಸ್ಕೊಳ್ಬೇಕು. ಕಣ್ಣು ಓಪನ್ ಮಾಡಿ ನಿಧಾನಕ್ಕೆ ಶ್ವಾಸ ತಗೊಳ್ಳಬೇಕು. ಶ್ವಾಸ ಬಿಡುವಾಗ ಮೂಕಾರವನ್ನು ಉಚ್ಚಾರ ಮಾಡಬೇಕು. ಪ್ರಿಯ ವೀಕ್ಷಕರೇ ನಮಸ್ತೆ. ಇಂದು ಯೋಗ ದಿನಾಚರಣೆ. ನಾಡಿನ ಸಮಸ್ತ ವೀಕ್ಷಕರಿಗೆ ಯೋಗ ದಿನಾಚರಣೆಯ ಶುಭಾಶಯಗಳು. ನಮ್ಮ ಪಾರಂಪರಿಕ ಪದ್ಧತಿಯಾಗಿರುವಂಥ ಯೋಗ ಇತ್ತೀಚಿನ ವರ್ಷಗಳಲ್ಲಿ ಮತ್ತಷ್ಟು ಪ್ರಸಿದ್ಧಿಯನ್ನು ಪಡಿತಾ ಇದೆ. ವಿಶೇಷವಾಗಿ ದೇಶದಲ್ಲೂ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಯೋಗ ಪ್ರಸಿದ್ಧವಾಗಿದೆ. ಅನೇಕ ಯೋಗ ಸಾಧಕರು ಕೂಡ ನಮ್ಮ ಜೊತೆಗಿದ್ದಾರೆ. ವಿದ್ಯಾರ್ಥಿಗಳಲ್ಲೂ ಕೂಡ ಯೋಗ ಅತ್ಯಂತ ಅವರು ಕೂಡ ಪರಿಣತಿಯನ್ನು ಪಡೀತಾ ಇದ್ದಾರೆ. ಈ ಒಂದು ವಿಶೇಷ ದಿನದಂದು ಓರ್ವ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಈ ಯೋಗ ಸಾಧನೆಯನ್ನು ನಡೆಸಿರುವ, ಯೋಗಿಕ್ ಸೈನ್ಸನ್ನೇ ಅಧ್ಯಯನ ನಡೆಸಿರುವ, ನೂರಾರು ಮಂದಿಗೆ ಯೋಗ ತರಬೇತಿ ಶಿಕ್ಷಣವನ್ನು ನೀಡ್ತಾ ಇರುವಂಥ ವೈದ್ಯೆ, ಕಡಬ ಮತ್ತು ಬೀದಿಗುಡ್ಡೆಗಳಲ್ಲಿ ಕ್ಲಿನಿಕ್ಕನ್ನು ಕೂಡ ನಡೆಸ್ತಾ ಇರುವಂಥ ಮತ್ತು ಲೇಖಕಿ ಕೂಡ ಆಗಿರುವಂಥ, ನಮ್ಮ ಪತ್ರಿಕೆಯಲ್ಲೂ ಕೂಡ ಈ ಹಿಂದೆ ಅನೇಕ ಬಾರಿ ಅವರ ಲೇಖನಗಳು ಪ್ರಕಟ ಆಗಿವೆ, ಡಾಕ್ಟರ್ ಗ್ರೀಷ್ಮಾ ಆರ್ನೋಜಿಯವರು ಒಬ್ಬ ಯೋಗ ಸಾಧಕಿಯಾಗಿ ಅವರ ಮಾತುಗಳನ್ನು ಕೇಳುವುದರ ಜೊತೆಗೆ ಒಂದಷ್ಟು ಯೋಗದ ಬಗ್ಗೆ ಕೂಡ ಮಾತುಗಳನ್ನು ಕೇಳೋಣ ಬನ್ನಿ. ವೀಕ್ಷಕರೇ, ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಡಾಕ್ಟರ್ ಗ್ರೀಷ್ಮಾ ಆರ್ನೋಜಿಯವರು ನಮ್ಮ ಜೊತೆಗಿದ್ದಾರೆ. ಗ್ರೀಷ್ಮಾ ನಮಸ್ತೆ. ನಿಮಗೆ ಯೋಗ ದಿನಾಚರಣೆ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಯೋಗ ದಿನಾಚರಣೆ. ಥ್ಯಾಂಕ್ ಯು. ಬಹುಶಃ ನಮಗೆಲ್ಲ ಗೊತ್ತಿದ್ದ ಹಾಗೆ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಪಾರಂಪರಿಕವಾಗಿ ತಲಾಂತರದಿಂದ ಬಂದಿದ್ದರೂ ಕೂಡ ಈ ಯುವ ಸಮೂಹ ಕೂಡ ಅಥವಾ ವಿದ್ಯಾರ್ಥಿ ಸಮೂಹ ಕೂಡ ಯೋಗವನ್ನು ತುಂಬ ಗಂಭೀರವಾಗಿ ಅದನ್ನು ಅಧ್ಯಯನ ಮಾಡ್ತಾ ಇದೆ, ಪರಿಣತಿಯನ್ನು ಸಾಧಿಸ್ತಾ ಇದ್ದಾರೆ. ಆ ಬಗ್ಗೆ ಇವತ್ತು ಈ ಯೋಗ ದಿನದ ವಿಶೇಷದ ದಿನದಂದು ಒಂದಷ್ಟು ಮಾತನಾಡುವಂಥ ಹೊತ್ತು. ಅದಕ್ಕಿಂತ ಮುಂಚೆ ನಿಮ್ಮೊಂದು ವೈಯಕ್ತಿಕವಾದ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿ. ನಮಸ್ತೆ, ನಾನು ಡಾಕ್ಟರ್ ಗ್ರೀಷ್ಮಾ ಗೌಡ ಆರ್ನೋಜಿ. ನಾನು ನ್ಯಾಚುರೋಪತಿ ಮತ್ತು ಯೋಗ ವೈದ್ಯೆ. ಸೊ ನನ್ನ ಮನೆ ಬಲ್ಪ ಬೀದಿಗುಡ್ಡೆ ಇಲ್ಲಿ. ಆ್ಯಕ್ಚುಲಿ ನಾನು ಓದಿರೋದು BNYS ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್. ಓದಿರೋದು ನಾನು ಆಳ್ವಾಸ್ ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಮೂಡಬಿದ್ರೆ. ಆ್ಯಂಡ್ ಅದಾದಮೇಲೆ ನಾನು MSc ಮಾಡಿದೆ. MSc ಮೈಸೂರಲ್ಲಿ ಮಾಡಿದ್ದು. ಆಮೇಲೆ ಕೆಲವೊಂದು ಡಿಪ್ಲೊಮಾ ಕೋರ್ಸಸ್ ಕೂಡ ಮಾಡಿದ್ದೇನೆ. ಕೌನ್ಸಿಲಿಂಗ್ ಸೈಕಾಲಜಿ ಅನ್ನೋ ವಿಷಯದಲ್ಲಿ ಕೂಡ ಡಿಪ್ಲೊಮಾ ಕೋರ್ಸಸ್ ಮಾಡಿದ್ದೇನೆ. ಇನ್ನೊಂದು ಫೆಲೋಶಿಪ್ ಆಸ್ಥೆಟಿಕ್ ಮೆಡಿಸಿನ್ ಮತ್ತು ಕಾಸ್ಮೆಟಾಲಜಿಯಲ್ಲಿ ನಾನು ಫೆಲೋಶಿಪ್ ಕೂಡ ಮಾಡಿದ್ದೇನೆ. ಓಕೆ, ಈಗ ವೈದ್ಯಕೀಯ ವೃತ್ತಿಯನ್ನು ನಡೆಸ್ತಾ ಇದ್ದೀರಲ್ಲ? ಹೌದು ಸರ್. ನಾನೀಗ ಪ್ರಸ್ತುತ ಸಂಪೂರ್ಣ ಪಾಲಿಕ್ಲಿನಿಕ್ ಕಡಬ ಇಲ್ಲಿ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಊರಿಗೆ ಏನಾದರೂ ನನ್ನ ಕಡೆಯಿಂದ ಏನಾದರೂ ಅಲಿಲ್ ಸೇವೆ ಆಗಲಿಕ್ಕೋಸ್ಕರ, ನನ್ನ ಕಡೆಯಿಂದ ಏನಾಗ್ತದೋ ಅದಕ್ಕೋಸ್ಕರ ನಾನೊಂದು ಪುಟ್ಟದಾಗಿ ಕ್ಲಿನಿಕನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ, ಸಂಪೂರ್ಣ ಕ್ಲಿನಿಕ್ ಅಂತಲೇ. ಸೊ ಮತ್ತು ನಾನು PHC ಅಂಡರಲ್ಲಿ ಅಥವಾ ಪಂಜ PHC ಅಥವಾ ಕಡಬ PHC CSC ಅಂಡರಲ್ಲಿ ಬರುವಂಥ ಸಬ್ ಸೆಂಟರ್ಸ್ ಇದ್ದಾವೆ, ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ. ಇಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಕೂಡ ಯೋಗ ಥೆರಪೀಸ್ ಬಗ್ಗೆ ನಾನು ಅವರಿಗೆ ಜಾಸ್ತಿಯಾಗಿ ಕ್ಲಾಸಸ್ ಎಲ್ಲ ತಗೊಳ್ತಾ ಇರ್ತೇನೆ. ಓಕೆ, ಯೋಗದ ಮಹತ್ವ ಏನು ಡಾಕ್ಟರ್? ಆ್ಯಕ್ಚುಲಿ ಯೋಗ ಅಂತ ಅಂದರೆ ವರ್ಡ್ ಮೀನಿಂಗ್ ಯೋಗ ಅಂತ ಅಂದರೆ ಅದು ಸಂಸ್ಕೃತ ಒರಿಜಿನಿಂದ ಬಂದಿರುವಂಥದ್ದು. ಯುಜ್ ಅಂತ ಸಂಸ್ಕೃತ ವರ್ಡಿಂದ ಬಂದಿರುವಂಥದ್ದು. ಯುಜ್ ಅಂತ ಅಂದರೆ ಟು ಯುನೈಟ್ ಅಥವಾ ದ ಕನೆಕ್ಷನ್ ಬಿಟ್ವೀನ್ ಇಂಡಿವಿಜುವಲ್ ಸೋಲ್ ಆ್ಯಂಡ್ ದ ಯೂನಿವರ್ಸಲ್ ಸೋಲ್, ಅಥವಾ ಕನೆಕ್ಷನ್ ಬಿಟ್ವೀನ್ ಮೈಂಡ್ ಆ್ಯಂಡ್
ಬಾಡಿ ಅಂತ ಅರ್ಥ. ಯಾವಾಗ ನಮ್ಮ ದೇಹ ಮತ್ತು ಮನಸ್ಸು ಯಾವಾಗ ಅದು ಕನೆಕ್ಟೆಡ್ ಇರ್ತದೆ, ಆವಾಗ ನಮಗೆ ನಮ್ಮ ದೇಹ ಸಮತೋಲನದಲ್ಲಿ ಇರ್ತದೆ. ಸೊ ಯಾವಾಗ ನಾವು ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲಿ ಬ್ಯಾಲೆನ್ಸ್ಡ್ ಇರ್ತೇವೆ, ಬರುವಂತಹ ರೋಗಗಳು ಯಾವುದೇ ರೋಗಗಳನ್ನು ನಾವು ಅದರ ವಿರುದ್ಧ ಹೋರಾಡ್ಬೋದು, ಪ್ಲಸ್ ನಾವು ಪ್ರಿವೆನ್ಷನ್ ಕೂಡ ಮಾಡ್ಬೋದು. ಸೊ ಮತ್ತು ಬರೀ ಯೋಗ ಫಿಸಿಕಲ್ ಆ್ಯಂಡ್ ಎಮೋಷನ್ ಲೆವೆಲಲ್ಲಿ ವರ್ಕ್ ಮಾಡೋದಲ್ಲದೆ ಭಾವನಾತ್ಮಕವಾಗಿ ಕೂಡ ಕೆಲಸ ಮಾಡ್ತದೆ. ಆಮೇಲೆ ನೈತಿಕವಾಗಿ ಕೂಡ ನಮಗೆ ಅದು ಬೆನಿಫಿಟನ್ನು ಕೊಡ್ತದೆ. ಮತ್ತು ನಾವು ಜೀವನದಲ್ಲಿ ಹೇಗೆ ಶಿಸ್ತುಬದ್ಧವಾಗಿ ಇರ್ಬೋದು ಅನ್ನೋದನ್ನು ಕೂಡ ಕಲಿಸಿಕೊಡ್ತದೆ. ಓಕೆ, ನಿಮ್ಮ ಯೋಗದ ಅನುಭವ ಏನು? ನೀವು ಕೂಡ ಬಹಳಷ್ಟು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಪರಿಣತಿಯನ್ನು ಸಾಧಿಸಿರಿ, ತರಬೇತಿ ನೀಡಿದ್ದೀರಿ, ನಿಮ್ಮ ಅನುಭವವನ್ನು ಹೇಳುವುದು? ಆ್ಯಕ್ಚುಲಿ ನಾನು ಯೋಗ ಫೀಲ್ಡಿಗೆ ಬಂದಿದ್ದು 2015ಇಂದ. ಯಾವಾಗ ನಾನು BNYS ಕೋರ್ಸನ್ನು ಚೂಸ್ ಮಾಡಿದ್ದೇನೆ, ಆಮೇಲಿಂದಲೇ ನಾನು ಯೋಗ ಅನ್ನೋದನ್ನು ಕಲ್ತಿದ್ದು. ನಾನು ಮೊದಲನೇದಾಗಿ ಯೋಗ ಕಾಲೇಜ್ ಸೇರಿದ ನಂತರ ನಾವು ಕಂಟಿನ್ಯೂಸ್ ಆಮೇಲಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೇವೆ. ಈಗಲೂ ನಾವು ಅದೇ ಪ್ರೋಸೆಸ್ಸಲ್ಲಿ ಇದ್ದೇವೆ. ಸೊ ಕಾಲೇಜ್ ಟೈಮಲ್ಲಿ ನಾವು ತುಂಬ ಕ್ಯಾಂಪ್ಸ್ಗಳನ್ನೆಲ್ಲ, ಅಂದರೆ ಒಂದು 50ರಿಂದ 60 ಕ್ಯಾಂಪ್ಸ್ ಎಲ್ಲ ಮಾಡಿದ್ದು ಉಂಟು. ಮತ್ತು ಒಂದು 2-3 ಡಿಸ್ಟ್ರಿಕ್ಕಲ್ಲಿ ಕ್ಯಾಂಪ್ಸ್ ಎಲ್ಲ ಮಾಡಿದ್ದೇವೆ. ಆಮೇಲೆ ಈಗ ಅದನ್ನೇ ನಾವು ನಂದು ಪ್ರೊಫೆಷನ್ ಅದು ಯೋಗನೇ ಆಗಿರೋದ್ರಿಂದ ನಾವು ಯೋಗದ ಥ್ರೂ ಅಥವಾ ಅಂದರೆ ಥೆರಪಿಟಿಕ್ ಯೋಗ ಅದನ್ನು ನಾವು ಇವಾಗ ಅಂದರೆ ಪೇಷಂಟ್ ಥೆರಪಿಟಿಕ್ ಯೋಗದ ಮೂಲಕ ನಾವು ಡಿಸೀಸನ್ನು ಕ್ಯೂರ್ ಮಾಡುವಂಥದ್ದು. ಸೊ ಇವಾಗ ಅಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಅಂದರೆ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿರೋ ಕಾರಣ ಅಲ್ಲಿ ಬರೋ ಪೇಷಂಟ್ಸ್ಗಳಿಗೆ ಅವರಿಗೆ ಅಂದರೆ ಲೈಕ್ ಎಂತ ಹೇಳೋದು, ಜೀವನ ಶೈಲಿಯಿಂದ ಬರುವಂಥ ಡಿಸೀಸ್ ಇರ್ತಾವಲ್ಲ, ಅದಕ್ಕೆ ನಾವು ಪರ್ಟಿಕ್ಯುಲರಾಗಿ ಯೋಗವನ್ನು ಕೊಡ್ತೇವೆ. ಈ ಡಿಸೀಸಿಗೆ ಇದೇ ಯೋಗ ಮಾಡಬೇಕು ಅಂತ ಇರ್ತದೆ. ಅಥವಾ ಲೋವರ್ ಬ್ಯಾಕ್ ಪೇನ್ ಬಂದಾಗ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತೆಲ್ಲ ಇರ್ತವೆ. ಸೊ ಅದನ್ನು ನಾವು ಹೇಳಿಕೊಡ್ತೇವೆ. ಅಥವಾ ಅದಕ್ಕೆ ಬೇಕಾದ ಆಸನಗಳನ್ನು ಎಲ್ಲ ಹೇಳಿಕೊಡ್ತೇವೆ. ಅಥವಾ ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಡಯಾಬಿಟೀಸ್ ಆಗಲಿ, ಒಬೆಸಿಟಿ ಆಗಲಿ, ಹೈಪರ್ಟೆನ್ಸಿವ್ ಆಗಲಿ, ಅದಕ್ಕೆ ಪರ್ಟಿಕ್ಯುಲರ್ ಯೋಗ ಆಸನಸ್ಗಳು ಬರ್ತವೆ, ಅಥವಾ ಪ್ರಾಣಾಯಾಮಗಳು ಬರ್ತವೆ, ಧ್ಯಾನಗಳು ಬರ್ತವೆ, ಅಥವಾ ಅದರ್ ಲೈಕ್ ಯೋಗಿಕ್ ಮೊಡಾಲಿಟೀಸ್ ಎಲ್ಲ ಬರ್ತವೆ. ಸೊ ಅದನ್ನು ನಾವು ಅವರಿಗೆ ಟೀಚ್ ಮಾಡುವಂಥದ್ದು. ಆಮೇಲೆ ಇವಾಗ ಲಾಸ್ಟ್ ಇಯರ್ ನಾನು ಇಲ್ಲಿಗೆ ಕಡಬಕ್ಕೆ ಬಂದ ಮೇಲೆ ನಾನು ಮಕ್ಕಳಿಗೆಲ್ಲ ಯೋಗ ಕ್ಲಾಸಸ್ ತಗೊಳ್ತಾ ಇದ್ನಲ್ಲ, ಅದೇ ನಾನು ಮತ್ತೆ ಏನಾಯಿತು, ಅವರಿಗೆ ಕಾಂಪಿಟೇಷನಿಗೆ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೆ. ಕಳೆದ ಸರ್ತಿ ಸರಸ್ವತಿ ಸ್ಕೂಲ್ ಅಲ್ಲಿಂದ ಮಕ್ಕಳನ್ನು ನಾನು ಕಾಂಪಿಟೇಷನಿಗೆ ಕಳಿಸಿದ್ದೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನಲ್ಲಿ ಕೆಲವರಿಗೆ ಮೆಡಲ್ಸ್ ಬಂದಿರೋದು ಉಂಟು. ಸೊ ಅವರು ಸ್ಟೇಟ್ ಲೆವೆಲಿಗೆ ಆಯ್ಕೆಯಾಗಿದ್ದು ಕೂಡ ಉಂಟು. ಒಂದು ಈ ಸ್ಪರ್ಧೆ ಅಥವಾ ಪ್ರಶಸ್ತಿ ಅವರ ಪ್ರತಿಭೆಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಆರೋಗ್ಯ, ಅದಕ್ಕೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ. ವಿಶೇಷವಾಗಿ ಎರಡೂ ಸಂಗತಿಗಳು ಕೂಡ ಯೋಗದಿಂದ ಸಾಧ್ಯ ಇದೆ ಅಂತ ನೀವು ಪರಿಹಾರವನ್ನು ಒಂದಷ್ಟು ಹೇಳಿದ್ದೀರಿ. ಸ್ವಲ್ಪ ವಿಶೇಷವಾಗಿ ಪರಿಹಾರದ ಬಗ್ಗೆ ಹೇಳುವುದಾದರೆ ಯೋಗದಿಂದ ಏನು ಪರಿಹಾರ? ಅದೇ ಯೋಗ ಅಂತ ಹೇಳುವಂಥದ್ದೇ ಒಂದು ಅದು ಜೀವನ ಶೈಲಿ ನಮ್ಮದು. ಸೊ ಹಾಗಿದ್ದಾಗ ನಾವು ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದು ತುಂಬ ಒಳ್ಳೆಯದು. ಸೊ ನಮಗೆ ಅಂದರೆ ಡಿಸೀಸ್ ಇಲ್ಲದ ಮನುಷ್ಯ ಇಲ್ಲ. ಸೊ ಹಾಗಾಗಿ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷನಲ್ ಲೆವೆಲಿದ್ದು ಯಾವುದೇ ಡಿಸೀಸನ್ನು ಅದು ಕ್ಯೂರ್ ಮಾಡ್ತದೆ. ಪ್ಲಸ್ ನಮಗೆ ಖರ್ಚಿಲ್ಲದ ಹಾಗೆ ಅದು ಪ್ರಿವೆನ್ಷನ್ ಮಾಡ್ತದೆ. ಖರ್ಚಿಲ್ಲದಾಗೆ ಕ್ಯೂರ್ ಕೂಡ ಮಾಡ್ತದೆ, ಪ್ರಿವೆನ್ಷನ್ ಕೂಡ ಮಾಡ್ತದೆ. ಜಸ್ಟ್ ನಾವು ಮಾಡಬೇಕಾದ್ದು ನಮ್ಮ ಒಂದು ಡೆಡಿಕೇಶನ್ ಅಷ್ಟೇ. ಅಂದರೆ ಯೋಗ ಪ್ರಾಕ್ಟೀಸ್ ಮಾಡಲಿಕ್ಕೆ ತಯಾರು ಮಾಡಬೇಕಾಗ್ತದೆ. ಮತ್ತು ನಮಗೆ ಲೈಕ್ ಒತ್ತಡ, ಖಿನ್ನತೆ, ಈ ಥರ ಕೆಲವು ನಮಗೆ ಇದ್ದದ್ದೇ ಅದು. ಸೊ ಈ ಥರ ಸಮಸ್ಯೆಗಳು ಕೂಡ ಈ ಯೋಗದಿಂದ ನಮಗೆ ಕ್ಯೂರನ್ನು ಪಡಿಬೋದಂಥದ್ದು. ಕೆಲವು ಗೈನಕಾಲಜಿಕಲ್ ಕಂಡೀಷನಿಗೆ ಕೂಡ ನಮಗೆ ಯೋಗ ತುಂಬ ಬೆನಿಫಿಟ್ ಆಗುವಂಥದ್ದು. ಈವನ್ ಮಕ್ಕಳಿಗೆ ಕೂಡ ಹಾಗೆ. ಅಂದರೆ ಸಣ್ಣದಿರುವಾಗ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಅಂದರೆ ಕಮ್ಮಿನೇ ಇರ್ತದೆ. ಮತ್ತು ಬೆಳೀತಾ ಬೆಳೀತಾ ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಆ ಟೈಮಲ್ಲಿ ಕೂಡ ನಮಗೆ ಕಿಡ್ಸ್ ಯೋಗ ಅಂತೆಲ್ಲ ಬರ್ತದೆ. ಸೊ ಅದು ಕೂಡ ನಮಗೆ ಮಕ್ಕಳಿಗೆ ಮಾಡಿಸೋದ್ರಿಂದ ಅವರ ಆರೋಗ್ಯ ಕೂಡ ಇಂಪ್ರೂವ್ ಆಗ್ತದೆ. ಮತ್ತು ಅವರ ಇದು ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗ್ತದೆ. ಬಹುಶಃ ಇದರ ಎರಡನೇ ಭಾಗದಲ್ಲಿ ನೀವು ಕೂಡ ಒಂದಷ್ಟು ಯೋಗ ಪ್ರದರ್ಶನಗಳನ್ನು ಮಾಡಲಿಕ್ಕಿದೆ. ಅದಕ್ಕಿಂತ ಪೂರಕವಾಗಿ, ಅದಕ್ಕಿಂತ ಮುಂಚಿತವಾಗಿ ಹೇಳುವುದಾದರೆ ಈ ದೈನಂದಿನಲ್ಲಿ ಪ್ರತಿದಿನ ಮಾಡುವಂಥ ಸರಳ ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅದೇ ನಾನು ಹೇಳಿದಾಗೆ ಯೋಗ ನಾವು ಡೈಲಿ ಮಾಡಬೇಕಾದ್ದು ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇಕಾದ ಒಂದು ಮಹತ್ವದ ಒಂದು ಕೆಲಸ. ಸೊ ನಾನು ಬೇಸಿಕಲಿ ಈಗ ಜನರಲ್ ಆಗಿ ಹೇಳುವುದಿದ್ರೆ ಅಂದರೆ ಕೆಲವು ಆಸನಗಳು ಮಾಡ್ಬೋದು.
ಬೇಸಿಕಲಿ ಫಸ್ಟ್ ಮಾಡಬೇಕಾದ್ದು ಲೂಸನಿಂಗ್ ಎಕ್ಸಸೈಸ್. ಯಾವುದೇ ಎಕ್ಸಸೈಸ್ ಮಾಡಲಿಕ್ಕೆ ಅಥವಾ ಆಸನ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಶಿಥಿಲೀಕರಣ ವ್ಯಾಯಾಮ ಅಂತ ಇರ್ತದೆ, ಅದನ್ನ ನಾವು ಮಾಡಬೇಕು. ಆಮೇಲೆ ಒಂದು 5ರಿಂದ 10 ರೌಂಡ್ ಸೂರ್ಯ ನಮಸ್ಕಾರ ಮಾಡಿದರೆ ಅದರಲ್ಲೇ 100 ಸೆಟ್ ಆಫ್ ಆಸನಸ್ ಬರ್ತವೆ. ಅದರಲ್ಲಿ ಎಲ್ಲ ಲೈಕ್ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಮತ್ತು ಸ್ಟ್ರೆಚಸ್ ಎಲ್ಲ ಅದರಲ್ಲೇ ಬರ್ತದೆ. ಸೊ ಒಂದು 5ರಿಂದ 10 ರೌಂಡ್ ಸೂರ್ಯ ನಮಸ್ಕಾರ ಮಾಡಿದರೂ ಪರ್ಸನ್ ಹೆಲ್ದಿಯಾಗಿರ್ಬೋದು. ಜೊತೆಗೆ ಕೆಲವೊಂದು ಸ್ಟ್ಯಾಂಡಿಂಗ್ ಸೀರೀಸ್ ಆಫ್ ಆಸನ, ಸಿಟ್ಟಿಂಗ್ ಸೀರೀಸ್ ಬರ್ತದೆ. ಸುಪಾಯಿನಲ್ಲಿ ಅಂದರೆ ಮಲ್ಕೊಂಡು, ಹೊಟ್ಟೆ ಮೇಲೆ ಮಲ್ಕೊಂಡು, ಬೆನ್ನಿನ ಮೇಲೆ ಮಲ್ಕೊಂಡು ಮಾಡುವಂಥ ಕೆಲವು ಆಸನಗಳಿರ್ತವೆ, ಅದನ್ನ ಕೂಡ ಮಾಡ್ಬೋದು. ಆಮೇಲೆ ಪ್ರಾಣಾಯಾಮಗಳು ಮಾಡ್ಬೋದು, ಧ್ಯಾನ ಕೂಡ ಮಾಡುವಂಥದ್ದು. ಇದು ಏನು ಯೋಗ ಪ್ರಾಕ್ಟೀಸ್ ಮಾಡುವಾಗ ನಾವು ಡಿಸೀಸ್ ವೈಸ್ ಅಥವಾ ನಾವು ಥೆರಪಿಟಿಕ್ ಆಗಿ ಕೊಡುವಂಥದ್ದು ಈ ಥರ ಇರ್ತದೆ. ಸೊ ಆಸನಗಳ ಮೇನಾಗಿ ಸ್ಟ್ಯಾಂಡಿಂಗ್ ಸೀರೀಸ್ ಅಂತ ಬಂದಾಗ ತಾಡಾಸನ ಎಲ್ಲ ಮಾಡ್ಬೋದು, ವೃಕ್ಷಾಸನ ಮಾಡ್ಬೋದು, ಪಾದಹಸ್ತಾಸನ ಮಾಡ್ಬೋದು. ಅಥವಾ ಕೂತ್ಕೊಂಡು ಮಾಡೋದ್ರಲ್ಲಿ ವಜ್ರಾಸನ, ಪದ್ಮಾಸನ, ಪಶ್ಚಿಮೋತ್ತಾನಾಸನ, ವಕ್ರಾಸನ ಇದು ಮಾಡ್ಬೋದು. ಬೆನ್ನಿನ ಮೇಲೆ ಮಲ್ಕೊಂಡು ಮಾಡೋದ್ರಲ್ಲಿ ಉತ್ತಿತ ಪಾದಾಸನ, ಸೇತುಬಂಧಾಸನ, ಈ ಥರದ್ದು ಆಸನಗಳು ಮಾಡ್ಬೋದು. ಪವನ ಮುಕ್ತಾಸನ ಅದೆಲ್ಲ ಅಂದರೆ ತುಂಬ ಒಳ್ಳೆ ಲೈಕ್ ನಮಗೆ ಇನ್ಸ್ಟೆಂಟ್ ರಿಲೀಫ್, ಅಂದರೆ ಕೆಲವು ಬ್ಲೋಟಿಂಗ್ ಆ ಥರ ಕಂಡೀಷನಲ್ಲಿ ಇನ್ಸ್ಟೆಂಟ್ ರಿಲೀಫ್ ಕೊಡುವಂಥ ಕೆಲವು ಆಸನಗಳು. ಯೋಗದಿಂದ ಎಲ್ಲದಕ್ಕೂ ಪರಿಹಾರ ಇದೆ ಅಲ್ವಾ? ಅದೇ. ಅದ್ರ ಜೊತೆಗೆ ಮನೆಯ ಮಹಿಳೆಯರು ಕೂಡ ಅನೇಕ ಸಂದರ್ಭದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವರು. ಈ ಮನೆಯಲ್ಲಿ ಮಹಿಳೆಯರಿಗೆ ಮಾಡಬೇಕಾದಂಥ ಅಥವಾ ಮಾಡಬಹುದಾದಂಥ ಒಂದು ಸರಳ ಯೋಗಾಸನದ ಬಗ್ಗೆ ಲೈಕ್ ಮಹಿಳೆ ಅಂತ ಬಂದಾಗ ಅವರಿಗೆ ಅಂದರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಅವಳ ಜೀವನದ ಹಂತದಲ್ಲೂ ಅಂದರೆ ಆಯಾಯ ಸಮಸ್ಯೆಗಳಿರ್ತವೆ, ಅದಕ್ಕೆ ಪರ್ಟಿಕ್ಯುಲರ್ ಯೋಗ ಆಸನಗಳಿರ್ತದೆ. ಸೊ ಲೈಕ್ ಕಿಶೋರಾವಸ್ಥೆ ಅಥವಾ ಒಂದು ಪ್ರೌಢಾವಸ್ಥೆಗೆ ಒಂದು ಹೆಣ್ಣು ಬರುವಾಗ ಅವಳಿಗೆ ಮುಟ್ಟಿನ ಸಮಸ್ಯೆ ಬರ್ತದೆ. ಆವಾಗ ಅಂದರೆ ಹೊಟ್ಟೆ ನೋವು ಬರುವಂಥದ್ದು, ಅಥವಾ ಇರ್ರೆಗ್ಯುಲರ್ ಮೆನ್ಸಸ್ ಬರ್ತದೆ, ಪ್ರೊಲಾಂಗ್ ಆಗುವಂಥದ್ದು ಮೆನ್ಸಸ್ ಎಲ್ಲ, ಅಥವಾ ಕೆಲವೊಮ್ಮೆ ಬರದೇ ಇರುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಇರ್ತದೆ. ಅದಕ್ಕೆ ಪರ್ಟಿಕ್ಯುಲರ್ ಕೆಲವೊಂದು ಆಸನಸ್ ಇರ್ತವೆ. ಅದನ್ನ ನಾನೀಗ ಡೆಮೋ ಮಾಡುವಾಗ ಅದರಲ್ಲೇ ನಾನು ತೋರಿಸ್ತೇನೆ. ಅದೇ ಥರ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಲಿಕ್ಕಿಂತ ಮುಂಚೆನೇ ನಾವು ಕೆಲವೊಂದು ಪ್ರಿಪೇರ್ ಆಗಿರಬೇಕು. ಅಂದರೆ ನಾವು ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಎಲ್ಲ ಪ್ರಿಪೇರ್ ಆದರೆ ನಾವು ಒಂದು ಒಳ್ಳೆ ಇಂಡಿವಿಜುವಲನ್ನು ನಾವು ಸಮಾಜಕ್ಕೆ ಕೊಡುವಂಥದ್ದು. ಸೊ ಅದಕ್ಕೆ ನಾವು ಒಂದು ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು. ಮತ್ತು ಪ್ರೆಗ್ನೆನ್ಸಿ ಯೋಗ ಅಂತಲೂ ಬರ್ತದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಆಸನಗಳು ಮಾಡ್ಬೋದು, ಕೆಲವೊಂದು ಧ್ಯಾನ ಮಾಡ್ಬೋದು, ಪ್ರಾಣಾಯಾಮಸ್ ಮಾಡ್ಬೋದು. ಇದು ಬೋತ್ ಮಗುವಿಗೆ ಮತ್ತು ತಾಯಿಗೆ ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಅಥವಾ ಒಂದು ಆರೋಗ್ಯವಾಗಿರಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಪ್ರಸವದ ಟೈಮಲ್ಲಿ ಕೂಡ ಒಳ್ಳೆ ಪ್ರಸವ ಆಗಲಿಕ್ಕೆ ಕೂಡ ಈ ಕೆಲವು ಯೋಗಾಸನ ಮಾಡಿಟ್ಟಿದ್ರೆ ಅಥವಾ ಎಕ್ಸಸೈಸ್ ಮಾಡಿದರೆ ನಮಗೆ ಅದು ಸಪೋರ್ಟಿವ್ ಆಗಿರ್ತದೆ. ಆಮೇಲೆ ಮೆನ್ಸಸ್ ಎಲ್ಲ ಆದ ಮೇಲೆ ಮೆನೋಪಾಸ್ ಟೈಮಲ್ಲೆಲ್ಲ ಫೀಮೇಲ್ಸಿಗೆ ತುಂಬ ಇರಿಟೇಟ್ ಆಗುವಂಥದ್ದು, ಹಾಟ್ ಫ್ಲಶಸ್ ಬರುವಂಥದ್ದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವ ಟೈಮಲ್ಲಿ ಕೂಡ ಕೆಲವೊಂದು ಯೋಗ ಅಭ್ಯಾಸಗಳು, ಧ್ಯಾನಗಳು, ಚಾಂಟಿಂಗ್ಸ್ ಆಗಲಿ ಅಥವಾ ಆಸನಗಳು ಇದೆಲ್ಲ ಹೆಲ್ಪ್ ಆಗ್ತದೆ. ಸೊ ಇದನ್ನೆಲ್ಲ ಮಾಡ್ಬೋದು. ಓಕೆ, ಇದು ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಆಯಿತು. ಮಕ್ಕಳಿಗೂ ಕೂಡ ಸರಳ ಯೋಗಾಸನಗಳು ಬೇಕಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಇದಕ್ಕೆ ತರಬೇತಿಗಳು ಕೂಡ ಇದ್ದಾವೆ. ಇದನ್ನು ಒಂದು ಸಣ್ಣದಲ್ಲಿ ವಿವರಿಸುವುದು. ಮಕ್ಕಳಿಗೆ ಕಿಡ್ಸ್ ಯೋಗ ಅಂತೆಲ್ಲ ಬರ್ತದೆ. ಅವರಿಗೆ ಅವರ ಲೆವೆಲಲ್ಲಿ ಇಳಿದು ನಾವು ಯೋಗ ಮಾಡಬೇಕಾಗ್ತದೆ. ಕೆಲವೊಂದು ಎಕ್ಸಸೈಸ್ ಅಥವಾ ಕೆಲವೊಂದು ಅಂದರೆ ಚಾಂಟಿಂಗ್ಸ್, ಆಕಾರ, ಉಕಾರ, ಮಾಕಾರ, ಅಂದರೆ ನಾವು ಅದು ಆ ಚಾಂಟಿಂಗ್ಸನ್ನು ಹೇಳುವಂಥದ್ದು, ಕೆಲವು ಮಂತ್ರಗಳನ್ನು ಪಠನೆ ಮಾಡಿಸುವಂಥದ್ದು. ಸೊ ಇದೆಲ್ಲ ಅವರ ಕಾಗ್ನೇಟಿವ್ ಅಂದರೆ ಕಾಗ್ನೇಟಿವ್ ಫಂಕ್ಷನಿಗೆ, ಮೆಮೊರಿ ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ, ಜಡ್ಜಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡಲಿಕ್ಕೆಲ್ಲ ಇದು ಸಪೋರ್ಟ್ ಮಾಡ್ತದೆ. ಅಥವಾ ADHD ಎಲ್ಲ ಕಂಡೀಷನ್ ಕೆಲವು ಇರ್ತಾರೆ, ಕೆಲವರಿಗೆ ಮಕ್ಕಳೆಲ್ಲ ತುಂಬ ಹೈಪರ್ ಆ್ಯಕ್ಟಿವ್ ಇರ್ತಾರೆ. ಅವರನ್ನು ಸ್ವಲ್ಪ ಕಾಮಾಗಿರಿಸ್ಕೊಳ್ಳಿಕ್ಕೆ ಅಥವಾ ಒಂದು ಒಳ್ಳೆಯದರಲ್ಲಿ ಅವರಿಗೆ ಜೀವನ ರೂಪಿಸ್ಕೊಡ್ಲಿಕ್ಕೆ ಯೋಗ ಹೆಲ್ಪ್ ಆಗ್ತದೆ. ಓಕೆ, ನೀವೆಲ್ಲೆಲ್ಲ ಪ್ರದರ್ಶನ ಕೊಟ್ಟಿದ್ದೀರಿ ಯೋಗ? ನಾನು ಕಾಲೇಜ್ ಟೈಮಲ್ಲಿ ಇರುವಾಗ ನಾವು ಕಾಂಪಿಟೇಷನಿಗೆ ಹೋಗ್ತಾ ಇದ್ವಿ. ಮತ್ತು ಅಂದರೆ ಕಾಲೇಜಸಲ್ಲಿ ಅಥವಾ ಅಂದರೆ ಏನಾದ್ರು ಪ್ರೋಗ್ರಾಮ್ಸ್ ಆದಾಗ ಯೋಗ ಡ್ಯಾನ್ಸ್ ಅಥವಾ ಯೋಗ ಪ್ರದರ್ಶನಗಳು ನಾವು ಅದನ್ನ ಮಾಡ್ತಾಯಿದ್ವಿ. ವೆನ್ಲಾಕಲ್ಲಿ ನಾವು ಯೋಗ ಡೇ ಅಥವಾ ಅಲ್ಲಿ ಕೆಲವು ಆಯುರ್ವೇದ ಡೇ ಎಲ್ಲ ಇದ್ದಾಗ ನಾವಲ್ಲಿ ಪ್ರದರ್ಶನ ಕೊಟ್ಟದ್ದೆಲ್ಲ ಉಂಟು. ಓಕೆ, ವಿಶೇಷವಾಗಿ ನಾನು ಆರಂಭದಲ್ಲಿ ಉಲ್ಲೇಖಿಸಿದ ಹಾಗೆ ಪಾರಂಪರಿಕವಾಗಿರುವಂಥ ಒಂದು ಪದ್ಧತಿ ಆಗಿದ್ದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಪ್ರಸಿದ್ಧ ಆಗಿರುವಂಥದ್ದು
ನಾವು ಏನು ಜೂನ್ 21 ಇವತ್ತನ್ನು ಯೋಗ ದಿನಾಚರಣೆ ಅಂತ ಆಚರಿಸಲ್ಪಡುವಂಥದ್ದು. ನೀವು ಕೂಡ ಗಮನಿಸಿಕೊಂಡಾಗೆ ಈ ಯೋಗದ ಬಗ್ಗೆ ಜಾಗೃತಿ ಈಗ ಹಿಂದಿಗಿಂತಲೂ ಈಗ ಜಾಸ್ತಿ ಆಗಿದೆ ಅಲ್ವಾ? ಹೌದು ಹೌದು. ಅದು ನನಗೆ ಒಂದು ಕರೆಕ್ಟ್ ನೆನಪಿದ್ದ ಹಾಗೆ ಏನಂತಂದರೆ 2015ಗೆ ನಾನು ನನ್ನ ಕೋರ್ಸ್ BNYSಗೆ ಜಾಯ್ನ್ ಆಗಿದ್ದು. ಆ ವರ್ಷದಿಂದ ಅವರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು 2015ಇಂದ ಸ್ಟಾರ್ಟ್ ಮಾಡಿದ್ದು. ನಮ್ಮ ಫಸ್ಟ್ ಬ್ಯಾಚ್ ಆಗಿತ್ತು. ನಾನು ಅಲ್ಲಿ ಯೋಗ ಪ್ರದರ್ಶನಕ್ಕೆ ನಾವು ಕೂಡ ಅಂದರೆ ಫಸ್ಟ್ ಚೆನ್ನಾಗಿ ಪ್ರಿಪೇರ್ ಮಾಡಿ ಚೆನ್ನಾಗಿ ಯೋಗ ಪ್ರದರ್ಶನ ಮಾಡಿದ್ದು ಉಂಟು. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಡಾಕ್ಟರ್ ಗ್ರೀಷ್ಮಾ ಆರ್ನೂಜಿಯವರು ಯೋಗ ದಿನಾಚರಣೆ ಈ ವಿಶೇಷ ದಿನದಲ್ಲಿ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಯಾವ ರೋಗಕ್ಕೆ ಪರಿಹಾರದ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಬ್ರೇಕ್ನ ಬಳಿಕ ಅವರು ಒಂದಷ್ಟು ಆಸನಗಳನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ, ಅದರ ವಿವರಣೆಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮ್ಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ. ಈಗ ನಾವು ಕೆಲವೊಂದು ಆಸನಗಳನ್ನು ಮಾಡುವ. ಯಾವುದಾದ್ರೂ ಯೋಗ ನಾವು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಅದರಲ್ಲಿ ಕೆಲವೊಂದು ಏನಂತಂದರೆ ನಾವು ಹಾಕಿರುವ ಉಡುಗೆ ತೊಡುಗೆಗಳು ಅದು ಲೂಸಾಗಿ ಕಂಫರ್ಟೇಬಲ್ ಆಗಿರಬೇಕು. ಆರ್ನಮೆಂಟ್ಸ್ ಅಥವಾ ವಾಚ್ ಅಥವಾ ಬಳೆಗಳನ್ನ ನಾವು ತೆಗೆದಿರಬೇಕಾಗ್ತದೆ. ಹೇರ್ ಟೈ ಮಾಡಿರಬೇಕು ಅಥವಾ ಕೂದಲು ಟೈ ಮಾಡಿರಬೇಕಾಗ್ತದೆ. ಮತ್ತು ಮ್ಯಾಟ್ ಹಾಸಿರಬೇಕಾಗ್ತದೆ. ಮತ್ತು ನಮಗೆ ಕರೆಕ್ಟ್ ವೆಂಟಿಲೇಷನ್ ಅಥವಾ ಗಾಳಿದ್ದು ವ್ಯವಸ್ಥೆ ನಮಗೆ ಸರಿ ಇರಬೇಕಾಗ್ತದೆ. ಲೈಟ್ ಕೂಡ ಚೆನ್ನಾಗಿ ಬರ್ತಾ ಇರಬೇಕಾಗ್ತದೆ. ಈಗ ಮೊದಲನೇದಾಗಿ ನಾನು ಸೂರ್ಯ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಸೂರ್ಯ ನಮಸ್ಕಾರದಲ್ಲಿ 12 ಸ್ಟೆಪ್ಗಳು ಉಂಟು. ಒಂದೊಂದಾಗಿ ನಾನು ಮಾಡ್ತಾ ಹೋಗ್ತೀನಿ. ನಮಸ್ಕಾರ ಮುದ್ರ. ಇನ್ಹೇಲ್, ಹಸ್ತ ಉತ್ಥಾನಾಸನ. ಎಕ್ಸೇಲ್, ಪಾದಹಸ್ತಾಸನ. ಇನ್ಹೇಲ್, ಹಸ್ವಸಂಚಲನಾಸನ. ಎಕ್ಸೇಲ್, ಸಮಾಂತರಾಸನ. ಇನ್ಹೇಲ್ and exhale, shashankasana. Inhale and exhale, ashtanga namaskarasana. Inhale, urdhva mukha svanasana. Exhale, adho mukha svanasana. Inhale, Aswasanchalanasana. Exhale, Padahastasana. Inhale, Hasta Uttanasana. Exhale, Namaskarasana. ಈಗ ಮೊದಲನೇದಾಗಿ ನಿಂತುಕೊಂಡು ಮಾಡುವ ಆಸನಗಳ ಕಡೆಗೆ ಹೋಗುವ. ಫಸ್ಟ್ ಆಸನ ತಾಡಾಸನ. ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಟ್ಟಿರಬೇಕು. ನಂತರ ನಿಧಾನಕ್ಕೆ ಎದುರುಗಡೆ ನೋಡಬೇಕು ಮತ್ತು ಎದುರುಗಡೆ ಒಂದು ಪಾಯಿಂಟನ್ನು ಕಾನ್ಸಂಟ್ರೇಟ್ ಮಾಡಬೇಕು. ನಿಧಾನಕ್ಕೆ ಶ್ವಾಸ ತಗೊಳ್ತಾ ಎರಡು ಕೈ ಮತ್ತು ಹಿಮ್ಮಡಿಯನ್ನು ಮೇಲೆತ್ತಬೇಕು. ನಾರ್ಮಲ್ ಬ್ರೀತ್ ಮಾಡಬೇಕು. ಈಗ ನಿಧಾನಕ್ಕೆ ಶ್ವಾಸ ಬಿಡ್ತಾ ನಿಮ್ಮ ಎರಡು ಕೈ ಮತ್ತು
ಕಾಲನ್ನು ಕೆಳಗಿಳಿಸಬೇಕು. ಈಗ ವಿಶ್ರಾಂತಿ ಸ್ಥಿತಿ. 2 ಕಾಲು ಅಗಲ ಮಾಡಬೇಕು, ಕೈ ಹಿಂದಕ್ಕೆ ಕಟ್ಟಬೇಕು. ಮುಂದಿನ ಅಭ್ಯಾಸ ಕಟಿಚಕ್ರಾಸನ. 2 ಕಾಲನ್ನು ಹತ್ತಿರ ತರಬೇಕು, ಕೈಯನ್ನು ದೇಹದ ಆ ಕಡೆ ಈ ಕಡೆಗೆ ಇಟ್ಟಿರಬೇಕು. ಈಗ ನಿಧಾನಕ್ಕೆ ಶ್ವಾಸ ತಗೊಳ್ತಾ 2 ಕೈಯನ್ನು ಶೋಲ್ಡರ್ ಲೆವೆಲ್ ಅಥವಾ ಭುಜದ ಲೆವೆಲಿಗೆ ತರಬೇಕು. ಈಗ ಬಲ ಕಡೆಗೆ ಟರ್ನ್ ಆಗಬೇಕು. ಈಗ ನಿಮ್ಮ ಎಡ ಕೈಯನ್ನು ಬಲ ಶೋಲ್ಡರ್ ಮೇಲೆ ಅಥವಾ ಭುಜದ ಮೇಲೆ ಇಡಬೇಕು. ಬಲಗೈಯನ್ನು ಹಿಂದಕ್ಕೆ ಕಟ್ಟಬೇಕು, ಹಿಂದುಗಡೆ ನೋಡಬೇಕು. ನಾರ್ಮಲ್ ಬ್ರೀತ್ ಮಾಡಬೇಕು. ಈಗ ನಿಧಾನಕ್ಕೆ 2 ಕೈಯನ್ನು ರಿಲೀಸ್ ಮಾಡಬೇಕು. 2 ಕೈಯನ್ನು ಶೋಲ್ಡರ್ ಲೆವೆಲ್ಗೆ ತರಬೇಕು. ಅದೇ ರೀತಿ ಈಗ ಎಡಗಡೆಗೆ ಟರ್ನ್ ಆಗಿ ಬಲಗೈಯನ್ನು ಎಡ ಶೋಲ್ಡರ್ಗೆ ಇಡಬೇಕು. ಎಡಗೈಯನ್ನು ಹಿಂದಕ್ಕೆ ಕಟ್ಟಬೇಕು, ಹಿಂದೆ ನೋಡಬೇಕು. ನಾರ್ಮಲ್ ಬ್ರೀತ್ ಮಾಡಿ. ಹತ್ತು ಸೆಕೆಂಡುಗಳ ಕಾಲ ಇದೇ ಪೋಸ್ಚರಲ್ಲಿ ಮೇಂಟೈನ್ ಮಾಡಬೇಕು. ನಂತರ 2 ಕೈಗಳನ್ನು ಎಕ್ಸೇಲ್ ಮಾಡ್ತಾ ಶೋಲ್ಡರ್ ಲೆವೆಲ್ಗೆ ತನ್ನಿ. ಈಗ ಕೈ ಕೆಳಗಿಳಿಸಿ, ಕಾಲಗಲ ಮಾಡಿ, ಕೈ ಹಿಂದಕ್ಕೆ ಕಟ್ಟಿ ಕಣ್ಣು ಮುಚ್ಚಬೇಕು. ಇದು ರಿಲ್ಯಾಕ್ಸೇಷನ್ ಸ್ಥಿತಿ. ಮುಂದಿನ ಅಭ್ಯಾಸ ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳ ಕಡೆಗೆ ಹೋಗುವ. 2 ಕೈಗಳ ಸಹಾಯದಿಂದ ಹಿಂದಕ್ಕೆ ಮಲ್ಕೊಳ್ಬೇಕು. ಈಗ 2 ಕಾಲು ಅಗಲ ಮಾಡಿ ಕೈ ಅಗಲ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ಈಗ ಮುಂದಿನ ಆಸನ ಉತ್ಥಾನಾಸನ. 2 ಕಾಲನ್ನು ಹತ್ತಿರ ತನ್ನಿ, ಕೈಯನ್ನು ದೇಹದ ಆ ಕಡೆ ಈ ಕಡೆ ಬದಿಗೆ ಇಡಬೇಕು. ನಿಧಾನಕ್ಕೆ ಶ್ವಾಸ ತಗೊಳ್ಬೇಕು. ಶ್ವಾಸ ತಗೊಳ್ಳುವಾಗ 2 ಕಾಲನ್ನು 90 ಡಿಗ್ರಿಗೆ ಎತ್ತಬೇಕು. ನಾರ್ಮಲ್ ಆಗಿ ಬ್ರೀತ್ ಮಾಡಬೇಕು. ಹತ್ತು ಸೆಕೆಂಡ್ಗಳ ಕಾಲ ಇದೇ ಪೊಸಿಷನಲ್ಲಿ ಇರಬೇಕು. ಈಗ ನಿಧಾನಕ್ಕೆ ಶ್ವಾಸ ಬಿಡ್ತಾ 2 ಕಾಲನ್ನು ಕೆಳಗಿಳಿಸಬೇಕು. ಕಾಲಗಲ ಮಾಡಬೇಕು, ಕೈ ಅಗಲ ಮಾಡಿ ವಿಶ್ರಾಂತಿ ಮಾಡಿ, ಕಣ್ಣು ಮುಚ್ಚಬೇಕು, ವಿಶ್ರಾಂತಿ ಮಾಡಬೇಕು. ಮುಂದಿನ ಆಸನದ ಕಡೆಗೆ ಹೋಗುವ. ಸೇತುಬಂಧಾಸನ. 2 ಕಾಲನ್ನು ಹತ್ತಿರ ತನ್ನಿ, ಕೈಯನ್ನು ದೇಹದ ಆ ಕಡೆ ಈ ಕಡೆ ಇಟ್ಟುಕೊಂಡಿರಬೇಕು. ಈಗ 2 ಕಾಲನ್ನು ಮಂಡಿಯಲ್ಲಿ ಮಂಡಿ ತನಕ ಮಡಚಬೇಕು. ಈಗ ನಿಮ್ಮ 2 ಕೈಯ ಹಸ್ತವನ್ನು ನೆಲದ ಮೇಲೆ ಇಡಬೇಕು, ಅಥವಾ ನಿಮ್ಮ ಆ್ಯಂಕಲ್ ಜಾಯಿಂಟನ್ನು ಈ ಥರ ಹಿಡ್ಕೊಂಡ್ರೂ ಆಗ್ತದೆ. ನಿಧಾನಕ್ಕೆ ಶ್ವಾಸ ತಗೊಳ್ತಾ ನಿಮ್ಮ ಸೊಂಟವನ್ನು ಮೇಲೆತ್ತಬೇಕು. ಈಗ ನಾರ್ಮಲ್ ಬ್ರೀತ್ ಮಾಡಬೇಕು. 10 ಸೆಕೆಂಡುಗಳ ತನಕ ಇದೇ ಪೊಸಿಷನಲ್ಲಿ ಮೇಂಟೈನ್ ಮಾಡಬೇಕು. ಈಗ ನಿಧಾನಕ್ಕೆ ಶ್ವಾಸ ಬಿಡ್ತಾ ಸೊಂಟವನ್ನು ಕೆಳಗಿಳಿಸಬೇಕು. ಕಾಲನ್ನು 1 ಬೈ 1 ಎದುರಿಗೆ ಚಾಚಬೇಕು. ಕೈಯನ್ನು 2 ಕೈಯನ್ನು ದೂರ ಇಡಬೇಕು. ಕಾಲಗಲ ಮಾಡಬೇಕು. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಬೇಕು. ಈಗ ಮುಂದಿನ ಆಸನದ ಕಡೆಗೆ ಹೋಗುವ. ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಮಾಡುವ. ಮೊದಲನೆಯ ಆಸನ ಭುಜಂಗಾಸನ. ನಿಮ್ಮ 2 ಕಾಲನ್ನು ಹತ್ತಿರ ತನ್ನಿ, ಕೈಯನ್ನು ಎದೆಯ ಲೆವೆಲ್ಗೆ ತನ್ನಿ, ಹಣೆಯನ್ನು ನೆಲಕ್ಕೆ ತಾಗಿಸಿ. ಈಗ ನಿಧಾನಕ್ಕೆ ಶ್ವಾಸ ತಗೊಳ್ಳುತ್ತಾ ನಿಧಾನಕ್ಕೆ ದೇಹದ ಮೇಲ್ಭಾಗವನ್ನು ಮೇಲೆತ್ತಿ ಮತ್ತೆ ಹಿಂದಕ್ಕೆ
ನಾರ್ಮಲ್ ಬ್ರೀತ್ ಮಾಡಿ. 10 ಸೆಕೆಂಡುಗಳ ತನಕ ಇದೇ ಆಸನದಲ್ಲಿ ಮೇಂಟೈನ್ ಮಾಡಿ. ನಿಧಾನಕ್ಕೆ ಶ್ವಾಸ ಬಿಡ್ತಾ ದೇಹವನ್ನು ಕೆಳಗಿಳಿಸಿ, ಹಣೆಯನ್ನು ಕೆಳಗಿಳಿಸಿ. ಈಗ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕಾಲಗಲ ಮಾಡಿ ಕೈಯನ್ನು ಶೋಲ್ಡರ್ಗಳ ಮೇಲೆ ಇಡಿ. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಈಗ ಮುಂದಿನ ಅಭ್ಯಾಸ ಕುಳಿತುಕೊಂಡು ಮಾಡುವ ಆಸನದ ಕಡೆಗೆ ಹೋಗುವ. ಎರಡೂ ಕಾಲನ್ನು ಹತ್ತಿರ ತನ್ನಿ. ಕೈಯನ್ನು ತೊಡೆಯ ಆ ಕಡೆ ಈ ಕಡೆ ಬದಿಗೆ ಇರಿಸ್ಕೊಳ್ಬೇಕು. ಕಣ್ಣು ಓಪನ್ ಮಾಡಿ. ಮೊದಲನೇ ಆಸನ ವಜ್ರಾಸನ. ಬಲಗಾಲನ್ನು ಮಡಚಬೇಕು ಮತ್ತು ಕಾಲನ್ನು ಹಿಂಬದಿಗಿಡಬೇಕು. ಎಡಗಾಲನ್ನು ಮಡಚಿ ಕಾಲನ್ನು ಹಿಂಬದಿಗಿಡಬೇಕು. ಈಗ ನಿಮ್ಮ ಹಿಮ್ಮಡಿ ಮೇಲೆ ಕುಳಿತಿರಬೇಕು. ಬೆನ್ನು ಕುತ್ತಿಗೆ ನೇರ ಇರಬೇಕು. ಎರಡು ಕೈಯಲ್ಲಿ ಚಿನ್ಮುದ್ರ ಇರಬೇಕು. ಕಣ್ಣನ್ನು ಮುಚ್ಚಬೇಕು. ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಈಗ ನಿಧಾನಕ್ಕೆ ಕಣ್ಣನ್ನು ತೆರೆಯಿರಿ. ಕೈಯನ್ನು ಕೆಳಗಿಳಿಸಿ. ಈಗ ಬಲಗಾಲನ್ನು ಎದುರು ಚಾಚಿ, ಎಡಗಾಲನ್ನು ಎದುರು ಚಾಚಿ, ಕಾಲಗಲ ಮಾಡಿ ಕೈ ಹಿಂದಕ್ಕಿಡಿ. ರಿಲ್ಯಾಕ್ಸ್ ಮಾಡಿ. ಕಣ್ಮುಚ್ಚಿ. ಮುಂದಿನ ಅಭ್ಯಾಸ ಬದ್ಧ ಕೋನಾಸನ. ಎರಡೂ ಕಾಲನ್ನು ಹತ್ತಿರ ತನ್ನಿ. ಕೈಯನ್ನು ತೊಡೆಯ ಆ ಕಡೆ ಈ ಕಡೆ ಇಟ್ಟುಕೊಳ್ಳಬೇಕು. ಕಣ್ಣು ತೆರೆಯಿರಿ. ಈಗ ನಿಧಾನಕ್ಕೆ ನಿಮ್ಮ ಎರಡೂ ಕೈಗಳಿಂದ ಆಯಾಯ ಹೆಬ್ಬೆರಳನ್ನು ಗಟ್ಟಿಯಾಗಿ ಹಿಡಿದಿರಬೇಕು. ಬಲಗಾಲನ್ನು ಮಡಚಬೇಕು, ಎಡಗಾಲನ್ನು ಮಡಿಚಬೇಕು. ಈಗ ನಿಮ್ಮ ಎರಡೂ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳಬೇಕು. ಮತ್ತು ಕೈಯನ್ನು ಇಂಟರ್ಲಾಕ್ ಮಾಡಬೇಕು. ಮತ್ತು ಕೈಯನ್ನು ಇಂಟರ್ಲಾಕ್ ಮಾಡಿ ಎರಡು ಪಾದವನ್ನು ಹಿಡ್ದಿರಬೇಕು. ನೇರ ಕೂತ್ಕೊಳ್ಳಬೇಕು. ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಈಗ ನಿಧಾನಕ್ಕೆ ಎರಡು ಕೈಯನ್ನು ಕೆಳಗೆ ಬಿಡಿ. ಬಲಗಾಲನ್ನು ಎದುರು ಚಾಚಿ, ಎಡಗಾಲನ್ನು ಎದುರು ಚಾಚಿ. ಈಗ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕಾಲಗಲ ಮಾಡಿ ಕೈ ಹಿಂದಕ್ಕಿಡಿ. ಕಣ್ಣನ್ನು ಮುಚ್ಚಬೇಕು. ಈಗ ಮುಂದಿನ ಅಭ್ಯಾಸ ಪ್ರಾಣಾಯಾಮ. ಇವತ್ತು ನಾನು 2 ಪ್ರಾಣಾಯಾಮಗಳನ್ನು ನಿಮಗೆ ಹೇಳಲಿಕ್ಕಿದ್ದೇನೆ. ಒಂದು ನಾಡಿ ಶುದ್ಧಿ ಪ್ರಾಣಾಯಾಮ, ಇನ್ನೊಂದು ಭ್ರಾಮರಿ ಪ್ರಾಣಾಯಾಮ. ಅದಕ್ಕಿಂತ ಮುಂಚೆ ನಾವು ಮೆಡಿಟೇಟಿವ್ ಪೋಸ್ಚರಲ್ಲಿ ಕೂತಿರಬೇಕು. ಈಗ ಮೊದಲನೇದಾಗಿ ನಾವು ಪದ್ಮಾಸನದಲ್ಲಿ ಕುಳಿತಿರಬೇಕು. ಇದು ಪದ್ಮಾಸನ. ಈಗ ಎಡಗೈಯಲ್ಲಿ ಚಿನ್ಮುದ್ರವನ್ನು ಹಿಡಿಯಬೇಕು. ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರವನ್ನು ಹಿಡಿಯಬೇಕು. ಕಣ್ಣು ಮುಚ್ಚಿರಬೇಕು. ಮೊದಲನೇ ಅಭ್ಯಾಸ ನಾಡಿ ಶುದ್ಧಿ ಪ್ರಾಣಾಯಾಮ. ಈಗ ಬಲಗೈಯ ಹೆಬ್ಬೆರಳಿನಿಂದ ಬಲಮೂಗನ್ನು ಮುಚ್ಚಬೇಕು. ಎಡಮೂಗಿನಿಂದ ಶ್ವಾಸವನ್ನು ಒಳಕ್ಕೆ ತೆಗೆದುಕೊಳ್ಳಬೇಕು. ಈಗ ಬಲಗೈಯ ಕಿರುಬೆರಳು ಮತ್ತು ಉಂಗುರದ ಬೆರಳಿನಿಂದ ಎಡಮೂಗನ್ನು ಮುಚ್ಚಬೇಕು. ಬಲಮೂಗನ್ನು ತೆರೆಯಬೇಕು. ಶ್ವಾಸವನ್ನು ಬಲಮೂಗಿನಿಂದ ಹೊರಕ್ಕೆ ಬಿಡಬೇಕು. ವಾಪಸ್ ಬಲಮೂಗಿನಿಂದ ಶ್ವಾಸವನ್ನು ತೆಗೆದುಕೊಳ್ಳಬೇಕು.
ಎಡಮೂಗಿನಿಂದ ಶ್ವಾಸವನ್ನು ಹೊರಗೆ ಬಿಡಬೇಕು. ಇದು 1 ರೌಂಡ್ ಆಫ್ ನಾಡಿ ಶುದ್ಧಿ ಪ್ರಾಣಾಯಾಮ. ಹೀಗೆ ದಿನಕ್ಕೆ 5 ರಿಂದ 10 ಬಾರಿ ಅಭ್ಯಾಸವನ್ನು ಮಾಡಬೇಕು. ಈಗ ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. 2 ಕೈಗಳನ್ನು ಮುಷ್ಟಿ ಮಾಡಬೇಕು. ತೋರು ಬೆರಳನ್ನು ಹೊರಕ್ಕೆ ಚಾಚಬೇಕು ಹಾಗೂ ತೋರು ಬೆರಳನ್ನು ಆಯಾಯ ಕಿವಿಗೆ ಈ ಥರ ಹಿಡ್ದಿರಬೇಕು. ನಿಧಾನಕ್ಕೆ ಶ್ವಾಸ ತಗೊಳ್ಳಬೇಕು. ಶ್ವಾಸ ಬಿಡುವಾಗ ಮೂಕಾರವನ್ನು ಉಚ್ಚಾರ ಮಾಡಬೇಕು. ಹೀಗೆ 3 ರಿಂದ 5 ಬಾರಿ ಮೂಕಾರವನ್ನು ಉಚ್ಚಾರ ಮಾಡಬೇಕು. ಮೂಕಾರವನ್ನು ಉಚ್ಚರಿಸುವಾಗ ನಮ್ಮ ಹಣೆಯ ಭಾಗದಲ್ಲಿ ಕಂಪನದ ಅನುಭವವಾಗುತ್ತದೆ. ಇದರಿಂದಾಗಿ ನಮಗೆ ಕಾಗ್ನಿಟಿವ್ ಫಂಕ್ಷನ್ಸ್ ಇಂಪ್ರೂವ್ ಆಗ್ತದೆ. ಹಾಗೆ ಸೈನಸೈಟಿಸ್ ಸಮಸ್ಯೆ ಕೂಡ ಕಮ್ಮಿ ಆಗ್ತದೆ. ನಿಧಾನಕ್ಕೆ 2 ಕೈಯನ್ನು ಕೆಳಗಿಳಿಸಬೇಕು. ಕಣ್ಣು ತೆರೆಯಿರಿ. ವೀಕ್ಷಕರೇ, ಡಾಕ್ಟರ್ ಗ್ರೀಷ್ಮಾ ಅವರಿಂದ ಒಂದಷ್ಟು ಯೋಗಾಸನಗಳ ಪ್ರದರ್ಶನಗಳು ಕೂಡ ತಾವು ಕಂಡಿದ್ದೀರಿ. ಬಹುಶಃ ಈಗ ನೀವು ಹಳ್ಳಿ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಕ್ಲಿನಿಕ್ಕೆಲ್ಲ ನಡೆಸ್ತಾ ಇದ್ದೀರಿ. ಈ ಗ್ರಾಮೀಣ ಪ್ರದೇಶದಲ್ಲಿ ಯೋಗದ ಕುರಿತು ಜಾಗೃತಿ ಇದೆಯಾ? ಜಾಗೃತಿ ಇವಾಗ ಬರ್ತಾ ಇದೆ. ಕಂಪ್ಲೀಟ್ ಜಾಗೃತಿ ಇದೆ ಅಂತ ಹೇಳಲ್ಲ. ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾಗಳೆಲ್ಲ ಜಾಸ್ತಿ ಇರೋದ್ರಿಂದ ಅದನ್ನ ಯೂಸ್ ಮಾಡ್ತಾರೆ ಜನರು. ಹಾಗಾಗಿ ಅದರ ಅವೇರ್ನೆಸ್ ಸ್ವಲ್ಪ ಆಗ್ತಾ ಉಂಟು. ಬಟ್ ಅದು ಡಿಸೀಸಿಗೆ ಹೇಗೆ ಹೆಲ್ಪ್ ಮಾಡ್ತದೆ ಅಂತ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಅದರ ಅವೇರ್ನೆಸ್ ಇನ್ನೂ ಬೇಕಾಗಿದೆ. ಓಕೆ, ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀರಿ ಈ ಒಂದು ವಿಶೇಷ ದಿನದಂದು, ಮತ್ತು ಒಂದಷ್ಟು ಯೋಗಾಸನವನ್ನು ಪ್ರದರ್ಶನ ಮಾಡಿದ್ದೀರಿ. ನಮ್ಮ ಚಾನೆಲ್ ಪರವಾಗಿ ನಿಮಗೆ ಧನ್ಯವಾದಗಳು.